ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಎಷ್ಟೋ ಬಾರಿ ನಮಗೆ ಪ್ರತಿ ಬಾರಿ ಇಂಟ್ರ್ಯೂಗೆ ಹೋಗ್ತಾ ಇರ್ತೀವಿ ಅಥವಾ ಇಂಟ್ರ್ಯೂಗೆ ಹೋದಾಗ ನಮಗೆ ತುಂಬ ಫೇಲ್ಯೂರ್ಗಳಾಗ್ತಾ ಇರುತ್ತೆ. ಒಂದಲ್ಲ ಎರಡಲ್ಲ 3 ಕಡೆ ಹೋದಂಥ ಸಂದರ್ಭದಲ್ಲಿ ನಮಗೆ ಫೇಲ್ಯೂರ್ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಪದಾರ್ಥವನ್ನೇ ಬಳಸಿ ಯಾವ ರೀತಿ ಸಕ್ಸಸ್ ಕಂಡುಕೊಳ್ಳುವಂಥದ್ದು ಅಂತ ಇವತ್ತಿನ ಪರಿಹಾರ ಟಿಪ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರಾದರೂ ಇಂಟ್ರ್ಯೂಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನೀವು ಪಚ್ಚಕರ್ಪೂರ ಅಂತ ಬರುತ್ತೆ, ನಿಮಗೆ ಗೊತ್ತಿರುತ್ತೆ. ಪಚ್ಚಕರ್ಪೂರ ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ದೇವರಿಗೆ ಆರತಿ ಮಾಡ್ತೀವಲ್ಲ, ಅದಲ್ಲ, ಇನ್ನೊಂದು ಪಚ್ಚಕರ್ಪೂರ ಅಂತ ಬರುತ್ತೆ. ಆ ಪಚ್ಚಕರ್ಪೂರದ ಜೊತೆಗೆ ನೀವು ಒಂದು 3 ಏಲಕ್ಕಿ ಮತ್ತು ಜೊತೆಗೆ ಚಕ್ಕೆಯನ್ನು ನೀವು ಇಟ್ಕೊಂಡು ಒಂದು ಬಿಳಿಯ ಹಾಳೆಯಲ್ಲಿ ಅಥವಾ ಬಿಳಿಯ ವಸ್ತ್ರದಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಿಮಗೆ ಇಂಟರ್ವ್ಯೂಲಿ ಆಗುವಂತಹ ಒಂದು ಗಡಿಬಿಡಿಗಳಾಗಿರ್ಬೋದು, ಒಂದು ಭಯವಾಗಿರ್ಬೋದು, ಅಥವಾ ಅಲ್ಲಿ ಏನು ಆನ್ಸರ್ ಕೇಳ್ತಾರೋ ಅಂತ ಒಂದು ಆಂಗ್ಸೈಟಿ ಒಂಥರ ಕೆಲವರಿಗೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಇದು ನಿಮಗೆ ನಿವಾರಣೆ ಆಗುತ್ತೆ. ಒಂದು ಎರಡನೇದಾಗಿ ಅವರು ಕೇಳುವಂತಹ ಪ್ರಶ್ನೆಗೆ ತುಂಬ ಕೂಲಾಗಿ ನೀವು ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಹಾಗೆಯೇ ನೀವು ಇಂಟರ್ವ್ಯೂವಲ್ಲಿ ಸಮೇತ ಸೆಲೆಕ್ಷನ್ ಆಗೋಕ್ಕೆ 90% ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾರು ಇಂತಹ ಪರಿಹಾರಗಳನ್ನ ನೀವು ಮಾಡ್ಕೋತೀರಿ, ಇಲ್ಲ ಮೇಡಮ್ ನಮಗಾಗಿಲ್ಲ ಅಂದರೆ ನಿಮಗೆ ಯಾವುದೋ ಸಮಸ್ಯೆ ಇರ್ತದೆ, ದಶಾಭುಕ್ತಿ ಸಮಸ್ಯೆ ಅಥವಾ 6 8 12, ಇಲ್ಲದ್ರೆ ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಈ ಥರ ರಿಲೇಟೆಡ್ ಆಗಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಕೆಲವು ಪರಿಹಾರಗಳು ನಾವೇನೇ ಮಾಡಿದ್ರೂ ಆಗಲ್ಲ. ಯಾಕಂದರೆ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗಲೇ ಪರಿಹಾರ ಆಗೋದು ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.